ಎಲ್ರಿಗೂ ಜೈ ಭೀಮ್. ನಾನು ಹನುಮಂತ ವಂದ್ಲಿ DSS ಎಸ್ ಚಂದ್ರಕಾಂತ್ ಕಾದ್ರೋಳಿ ಬಣ ಮಸ್ಕಿ ತಾಲೂಕು ಅಧ್ಯಕ್ಷರು ಮಾತಾಡ್ತಾ ಇದ್ದೀನಿ. ಈ ಕೂಡಲೇ ನನ್ನ ಎಲ್ಲ ಕುಲ ಬಾಂಧವರಿಗೆ ತಿಳಿಸೋದೇನೆಂದರೆ, ಮಾನ್ಯ ಕರ್ನಾಟಕ ಸರ್ಕಾರ ಐವತ್ತಾರು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡಲು ಆದೇಶ ಹೊರಡಿಸಿದ್ದಾರೆ. ಆ ಆದೇಶದ ಅನ್ವಯ ಹಿಂದೆ ಇರುವಂಥ 50% ಮೀಸಲಾತಿಯಲ್ಲೇ ರೋಸ್ಟರ್ ಬಿಂದು ಪ್ರಕಾರ ಅದರ ಅನ್ವಯ ಭರ್ತಿ ಮಾಡ್ಕೋಬೇಕು ಅಂತೇಳಿ ಆದೇಶ ಮಾಡಿರ್ತಾರೆ. ಅದರಲ್ಲೂ ಸಹ ಒಳ ಮೀಸಲಾತಿ ಜಾರಿಗೆ ಮಾಡಿ ಅದೇ 50%ಅಲ್ಲೇ ಒಳ ಮೀಸಲಾತಿ ಜಾರಿಗೆ ಮಾಡಿ ನಮ್ಮ ಒಂದು ಮಾದಿಗ ಸಮುದಾಯದ ಏಳಿಗೆಯಾಗಿ ಮಾನ್ಯ ಕರ್ನಾಟಕ ಸರ್ಕಾರ ಶ್ರಮಿಸಬೇಕಾಗಿತ್ತು. ಆದರೆ ಮಾದಿಗರನ್ನು ತುಳಿಯುವ ಒಂದು ನಿಟ್ಟಿನಲ್ಲಿ, ತುಚ್ಛವಾಗಿ ಕಾಣುವ ಒಂದು ನಿಟ್ಟಿನಲ್ಲಿ ತರಾತುರಿಯಲ್ಲಿ ಆದೇಶವನ್ನು ಹೊರಡಿಸಿದ್ದಾರೆ. ಕೂಡಲೇ H.C. ಮಾದೇವಪ್ಪ ಅವರು ಕೂಡಲೇ ಸಮಾಜ ಕಲ್ಯಾಣ ಇಲಾಖೆಯ ಮಿನಿಸ್ಟರ್ ಆದಂಥ H.C. ಮಾದೇವಪ್ಪ ಅವರು ಕೈ ಮುಗಿದು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀನಿ, ದಯವಿಟ್ಟು ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿಯಿಂದ ಅನ್ಯಾಯ ಮಾಡದೇ ಇರ್ರಿ. ಕೂಡಲೇ ಆ ಆದೇಶವನ್ನು ಹಿಂಪಡಿರಿ. ಒಳ ಮೀಸಲಾತಿಯೂ ಅದರಲ್ಲಿ ಅನ್ವಯ ಮಾಡಿ ಆದೇಶ ಮಾಡಿ. ಪ್ರವರ್ಗ 1, ಪ್ರವರ್ಗ 2, ಪ್ರವರ್ಗ C ಈ ಥರ ಏನು ನೀವು ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿ. ನಮ್ಮ ಪ್ರೊಫೆಸರ್ ಹರಿರಾಮ್ ಅವರು ಹೇಳಿರುವಂತೆ ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ. ಆ ಪೋಸ್ಟ್ನ ಅನ್ವಯ ನಮಗೆ ಮೀಸಲಾತಿ ಬೇಕು. ಹಾಗಾಗಿ ಕರ್ನಾಟಕದಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಜಿಲ್ಲಾ ಕೇಂದ್ರಗಳಲ್ಲೂ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ನನ್ನ ಹಿರಿಯರು. ಮತ್ತು ನಾವು ಸಹ ಮಸ್ಕಿಯಲ್ಲಿ ಹೋರಾಟ ಹಮ್ಮಿಕೊಂಡಿದ್ದು. ಕೂಡಲೇ ನನ್ನ ಕುಲ ಬಾಂಧವರಿಗೆ ಈ ಮೂಲಕ ತಿಳಿಸೋದೊಂದೇ, ಮುಂದಿನ ಈಗಿರುವಂಥ ಆದೇಶದ ಅನ್ವಯ ಹುದ್ದೆಗಳಿಗೆ ಭರ್ತಿ ಆದಲ್ಲಿ ನಮ್ಮ 30 ವರ್ಷದ ಜರ್ನಿಯನ್ನು ಸಹ ನಾವು ಹಾಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಇದಕ್ಕಾದ್ರೂ ನಾವು ಹಿಂದೆ ಸರಿಬೇಕಾಗತ್ತೆ. ಕೂಡಲೇ ಈ ಆದೇಶವು 50% ಆದರೂ ಪರವಾಗಿಲ್ಲ, ಅದರಲ್ಲಿ ಒಳ ಮೀಸಲಾತಿಯನ್ನು ಅನ್ವಯವಾಗುವಂತೆ ಮಾನ್ಯ ಕರ್ನಾಟಕ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು. ನಮ್ಮ ಸಮುದಾಯದ ನಾಯಕರು ಯಾರಿದ್ದೀರಿ, ಕೂಡಲೇ ಇದರ ವಿರುದ್ಧ ಎಚ್ಚೆತ್ತುಕೊಳ್ಬೇಕಾಗಿದೆ. ಹಾಗಾಗಿ ಎಲ್ಲ ನನ್ನ ಕುಲ ಬಾಂಧವರಿಗೂ ತಿಳಿಸೋದಿಷ್ಟೇ, ಪ್ರತಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿಯೂ ಹೋರಾಟವನ್ನು ಹಮ್ಮಿಕೊಳ್ಳಿದ್ದಾರೆ ಹಿರಿಯರು ಮತ್ತು ಕಿರಿಯರು, ವಿದ್ಯಾರ್ಥಿ ಮಿತ್ರರು, ಸ್ಪರ್ಧಾರ್ಥಿಗಳು ಎಲ್ರಿಗೂ ನಮ್ಮ ಸಮುದಾಯದ ಎಲ್ಲ ಹೋರಾಟದ ಜೀವಿಗಳು ಕೂಡಲೇ ಪಕ್ಷ ಭೇದ ಭಾವ ಮರೆತು ಎಲ್ಲರೂ ಒಗ್ಗೂಡಿ ಈ ಒಂದು ಹೋರಾಟಕ್ಕೆ ಸಜ್ಜಾಗೋಣ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಕೂಡಲೇ ನಾನು ಬರ್ತಾಯಿದ್ದೀನಿ. ಎಲ್ಲರೂ ನನ್ನ ಸಮುದಾಯದ ಎಲ್ಲ ವಿದ್ಯಾವಂತರಲ್ಲೂ ಕೈ ಮುಗಿದು ಕೇಳ್ತಾಯಿದ್ದೀನಿ, ಕೂಡಲೇ ಈ ಒಂದು ಹೋರಾಟವನ್ನು ನಾವು ರೂಪಿಸದೇ ಇದ್ದಲ್ಲಿ ನಮ್ಮ ಮರಣಶಾಸನವನ್ನು ನಾವೇ ಬರೆದುಕೊಂಡ ಹಾಗೆ. ಕೂಡಲೇ ಎಚ್ಚೆತ್ತುಕೊಳ್ಳಿ. ಇದರಿಂದ
ಸರ್ಕಾರಕ್ಕೆ ನಮ್ಮ ಒಂದು ಜವಾಬ್ದಾರಿ, ನಮ್ಮ ಒಂದು ಇದು ಏನಿದೆ ಅಂತ ತೋರಿಸ್ಕೊಡ್ಬೇಕಾಗಿದೆ. ಕೂಡಲೇ ಎಲ್ಲರೂ ಕಾರ್ಯಪ್ರವೃತ್ತರಾಗಿ ಹೋರಾಟದಲ್ಲಿ ಮುನ್ನುಗ್ಗೋಣ. ಹೋರಾಟದ ಹಾದಿಯನ್ನು ನಾವು ಮೊದಲಿನಿಂದನೂ ತುಳಿದಿದ್ದೀವಿ. ಪ್ರತಿಯೊಂದನ್ನು ನಾವು ಪಡಿಬೇಕಾದರೆ ಹೋರಾಟದ ಮೂಲಕವೇ ನಾವು ಪಡಿತಾ ಬಂದಿದ್ದೀವಿ. ಈಗಾದರೂ ಹೋರಾಟ ಅನಿವಾರ್ಯ. ನಮ್ಮನ್ನು ಕುಗ್ಗಿಸುವ ತಂತ್ರ ಎಲ್ಲ ರೀತಿಯಿಂದಲೂ ಆಗ್ತಾಯಿದೆ. ರಾಜಕೀಯ ತಂತ್ರ ಆಗಿರ್ಬೋದು, ಸಾಮಾಜಿಕ ತಂತ್ರ ಆಗಿರ್ಬೋದು, ಬಲಾಢ್ಯರ ರೀತಿಯಿಂದನೂ ಆಗ್ತಾಯಿದೆ. ಕೂಡಲೇ ಎಲ್ಲರೂ ಎಚ್ಚೆತ್ತುಕೊಳ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಇಂತಿ ನಿಮ್ಮ ಹನುಮಂತ ಹೊನ್ಲಿ, ತಾಲೂಕು ಅಧ್ಯಕ್ಷ, ಮಸ್ಕಿ. ವಂದನೆಗಳು.